வாசித்ததான சங்கீத பகுதியை குறித்து ஒரு சில வார்த்தைகளை சொல்லி நான் அமர விரும்புகிறேன். ಓದಿದಂತ ಕೀರ್ತನೆ ಭಾಗವ ಕುರಿತು ಕೆಲವು ವಾಕ್ಯಗಳನ್ನು ಹಂಚಲು ಬಯಸುತ್ತೇನೆ. ஆண்டவராகிய இயேசுவின் நாமத்தில் மீண்டும் நான் உங்களை வாழ்த்துகிறேன். ಕರ್ತನಾದಂತ ಯೇಸು ಕ್ರಿಸ್ತನ ಮುಖಾಂತರ ಮತ್ತೊಮ್ಮೆ ನಿಮ್ಮನ್ನು ವಂದಿಸುತ್ತೇನೆ. 47ஆம் சங்கீதம் முதலாவது வசனம், 47ನೇ ವಚನದಲ್ಲಿ ಮೊದಲನೇ சகல ವಾಕ್ಯ, ஜனங்களே ಸರ್ವ ಜನಾಂಗಗಳಿರ கைகொட்டி தேவனுக்கு முன்பாக கம்பீரமாய் ஆர்ப்பரியுங்கள். ಚಪ್ಪಾಳೆ ಹೊಡಿರಿ, ಆರ್ಭಟದಿಂದ ದೇವರನ್ನ ಜಯಧ್ವಜ ಮಾಡಿರಿ. ஹalleluya, ಹಲ್ಲೆಲೂಯಾ, praise the Lord. ಆಮೆನ್. சகல ஜனங்களே, ಸಕಲ ಸರ್ವ ಜನಾಂಗಗಳೇ. இந்த வசனம் என்ன சொல்லுகிறது என்றால், ಈ ವಾಕ್ಯ ಏನ್ ಹೇಳುತ್ತದಂದ್ರೆ சகல ஜனங்களே என்று சொல்கிறது. ಸರ್ವ ಜನಾಂಗಗಳು ಅಂತ ಹೇಳುತ್ತದೆ. காமன் வேர்ட், ಇದು ಬಂದು ನಾರ್ಮಲ್ ಆದಂತ ಒಂದು ஒரு ವಾಕ್ಯ, பொதுவான வார்த்தை என்று சொல்லலாம். ಒಂದು ಉದಾರ್ಥವಾದಂತ ವಾಕ್ಯ ಅಂತ ಹೇಳ್ಬೋದು. குறிப்பிட்ட மதத்தையோ ஜாதியவோ குறிக்கிற ஒரு வார்த்தை கிடையாது. ಒಂದು ಪ್ರತ್ಯೇಕವಾದ ಜಾತಿಯೋ ಒಂದು ಮತವನ್ನ ಇಲ್ಲಿ ಹೇಳಲ್ಪಡಲಿಲ್ಲ. கிறிஸ்தவர்களை மாத்திரம் குறித்து பேசுகிற ஒரு வார்த்தையும் கிடையாது. ಇದು ಕ್ರೈಸ್ತರಿಗೆ ಮಾತ್ರ ಹೇಳಲ್ಪಟ್ಟಂತ ಒಂದು ವಾಕ್ಯವೂ ಅಲ್ಲ. சகல ஜனங்களே என்று சொல்லும் பொழுது ಇಲ್ಲಿ ಸರ್ವ ಜನಾಂಗಗಳೇ ಅಂತ ಹೇಳುವಾಗ உண்டாக்கப்பட்ட உருவாக்கப்பட்ட அனைத்து மக்களும் அவரை துதிக்க வேண்டும், ஆராதிக்க வேண்டும் என்று வேதம் சொல்கிறது. ಸೃಷ್ಟಿಸಲ್ಪಟ್ಟು ರೂಪಿಸಲ್ಪಟ್ಟಂತ ಎಲ್ಲರೂ ದೇವರನ್ನ ಸ್ತುತಿಸಬೇಕೆಂಬುದಾಗಿ ಹೇಳುತ್ತದೆ. ಒಂದು ಹಲ್ಲೆಲೂಯಾ ಹೇಳೋಣ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. ஜீவனுள்ள பிள்ளைகளாக தேவாலயத்தில் இருக்க வேண்டும். ಜೀವವುಳ್ಳ ಮಕ್ಕಳಾಗಿ ದೇವಾಲಯದಲ್ಲಿ ಕಾಣಲ್ಪಡಬೇಕು. மௌனத்தில் இறங்கினவர்களும் தேவனை துதிக்க முடியாது. ಸತ್ತವರು ಮೌನದಲ್ಲಿ ಇಳಿದವರು ದೇವರನ್ನು ಸ್ತುತಿಸಲು ಅಸಾಧ್ಯ. ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಜೀವனை கொடுத்திருக்கிறார். ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾನೆ. நம்ம என்ன சொல்லணும்? ನಾವೇನು ಹೇಳಬೇಕು? ಆಮೆನ್ ಎಂದು சொல்ல வேண்டும். ನಾವು ಆಮೆನ್ ಅಂತ ಆಮೋದಿಸಬೇಕು. ಹಲ್ಲೆಲೂಯಾ ಎಂದು சொல்ல வேண்டும். ಹಲ್ಲೆಲೂಯಾ ಅಂತ ಆರ್ಭಟಿಸಬೇಕು. ಆಂಡವರು ಎಲ್ಲರಿಗೂ நேசிக்கிறவர். ದೇವರು ಎಲ್ಲರನ್ನ ಪ್ರೀತಿ ಮಾಡ್ತಾನೆ. ಕ್ರಿಸ್ತವ பிள்ளைகளை ஒன்றே நேசிக்கிறவரಲ್ಲ. ಅವರು ಕ್ರೈಸ್ತ ಮಕ್ಕಳ ಮಾತ್ರ ಪ್ರೀತಿ ಮಾಡುವವನಲ್ಲ. ಅವರು ಯಾವ ಮತವಾಗಿದ್ದರು, ಅವರು ಯಾವ ಜಾತಿಯಾಗಿದ್ದರು, ಅವರು ಯಾವ ಭಾಷೆಯಾಗಿದ್ದರು, ಅವರು ವಿದ್ಯಾವಂತರಾಗಿದ್ದರು, ಅವರು ಅವಿದ್ಯಾವಂತರಾಗಿದ್ದರು, ಅವರು ಬಡವರಾಗಿದ್ದರು, ಅವರು ಶ್ರೀಮಂತರಾಗಿದ್ದರು. Jesus loves everybody. ದೇವರು ಎಲ್ಲರನ್ನ ಸಮಬದ್ಧವಾಗಿ ಪ್ರೀತಿ ಮಾಡುವವನಾಗಿದ್ದಾನೆ. ஆண்டவர் எல்லாரையும் நேசிக்கிறார். ದೇವರು ಎಲ್ಲರನ್ನ ಪ್ರೀತಿ ಮಾಡ್ತಾನೆ. அதனால வேதம் திட்டமாக சொல்கிறது. ಆದ ಕಾರಣ ಸತ್ಯವೇದ ಹೇಳುತ್ತದೆ, சகல ஜனங்களே, ಸರ್ವ ಜನಾಂಗಗಳಿರ, என்னால் உருவாக்கப்பட்டவர்களே, ನನ್ನಿಂದ ಉಂಟು ಮಾಡಲ್ಪಟ್ಟವರೇ. கிறிஸ்தவங்க எப்படி பேசுவாங்க தெரியுங்களா? ಕ್ರೈಸ್ತರು ಏನ್ ಮಾತಾಡ್ತಾರೆ? ஒரு மற்ற காஸ்ட் உள்ளவங்களோ மற்ற ஐடல்ஸ் யாராவது வர்ஷிப் பண்றவங்களோ வந்தாக்கா, ಒಂದು ವಿಗ್ರಹ ಆರಾಧಕರು ಬೇರೆ ಮತದವರು ಬಂದಾಗ, அந்நிய ஜனங்க, ನೀವು ಅನ್ಯ ಜನರು, ನೀವು ಬೇರೆ ಜಾತಿಯವರು, அவங்க ரட்சிக்கப்பட்டாங்கன்னு வெச்சுங்களா, ಅವರು ಒಂದು ತಿಂಗಳಲ್ಲಿ ರಕ್ಷಣೆ ಹೊಂದಿದಾಗ ಅವರು ಬಹಳ ಪ್ರೀತಿ ಮಾಡ್ತಾರೆ. ಇವರು ಸಹೋದರಿ ಅಂತಾರೆ. ಅದೇ ಸಹೋದರಿನೇ, ಅದೇ ಸಹೋದರನೇ ಅವತ್ತು ನೋಡಿದವರೇ. இன்னைக்கு அவங்க வேற மாதிரி தெரிவாங்க. ಆದ್ರೆ ಇವತ್ತು ಅವರು ಬೇರೆ ರೀತಿಯಾಗಿ ಕಾಣಲ್ಪಡುತ್ತಿದ್ದಾರೆ. ಎಲ್ಲರಿಗೂ ஆண்டவரால் உருவாக்கப்பட்டவர் என்பதை நீங்கள் அறிந்து கொள்ள வேண்டும். ಆದ್ರೆ ಎಲ್ಲರೂ ದೇವರಿಂದ ಸೃಷ್ಟಿಸಲ್ಪಟ್ಟವರೆಂಬುದಾಗಿ ನೀವು ನೆನೆಸಿಕೊಳ್ಳಬೇಕು. அவரை தெரிந்து கொள்ளப்பட்டவர்கள் அவருடைய ஊழியத்தை செய்து அழிந்து போகிற ஆத்துமாக்களுக்காக ஜெபித்துக் கொண்டிருக்கிறார்கள். ಆದ ಕಾರಣ ಅವರಿಂದ ಆರಿಸಲ್ಪಟ್ಟವರು ಸೇವೆ ಮಾಡಿ ಅಳಿದು ಹೋಗುವಂತ ಆತ್ಮಗಳನ್ನ ಆದಾಯ ಮಾಡುವವರಾಗಿರ್ತಾರೆ. ವೇದಂ சொன்னது போல, ಸತ್ಯವೇದ ಹೇಳುವ ಪ್ರಕಾರ ಸಕಲ ಜನங்களும், ಸರ್ವ ಜನಾಂಗಗಳು ಕೈಕೊಟ್ಟಿ ದೇವನಿಗೆ ಮುಂಭಾಗ ಗಂಭೀರಮಾಯಿ ಆರ್ಪರಿಕ வேண்டும். ಚಪ್ಪಾಳೆಯನ್ನು ಹೊಡೆದು ಆರ್ಭಟದಿಂದ ದೇವರಿಗೆ ಜಯಧ್ವಜ ಮಾಡಬೇಕು. ஹalleluya, ஹalleluya. இந்த மாதிரி நம்ம சஞ்சகாந்தி நகர் ஸ்லம் சர்ச்ல சொன்னேன்னா, ಈ ರೀತಿಯಲ್ಲಿ ಸಂಜಯ್ ಗಾಂಧಿ ಸಭೆಯಲ್ಲಿ ಹೇಳಿದಾಗ ಎಲ್ಲರೂ ಬಲವಾಗಿ ಕರಗಳನ್ನು ತಟ್ಟಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವರು. ನೀವು ಕರಗಳನ್ನು ತರಲಿಲ್ಲ ಅಂತ ನೆನೆಸ್ತೇನೆ. வீட்ல கறி அறுக்கிறதுக்கும் மீன் அறுக்கிறதுக்கும் வச்சிட்டு வந்தாங்க. ನೀವು ಮಾಂಸ ಕುಯ್ಯಲು ನಿಮ್ಮ ಕೈಗಳನ್ನಲ್ಲಿ ಇಟ್ಟು ಬಂದಿದ್ದೀರಾ ಅಂತ ನೆನೆಸ್ತೇನೆ. ಸಂಡೇ ಸ್ಪೆಷಲ್ இல்லீங்களா? ಇವತ್ತು ಸಂಡೇ ಸ್ಪೆಷಲ್ ಆದಂತ ದಿನ. ಅದಕ್ಕೆ ಮುಂಬದಾಗ, ಅದಕ್ಕೆ ಮುಂಚಿತವಾಗಿ ಆವಿக்குரிய ಸ್ಪೆಷலை நாம் சாப்பிட வேண்டும். ಆತ್ಮಿಕ ಒಂದು ವಿಶೇಷತೆಯನ್ನು ಅನುಭವಿಸಬೇಕು. எவ்வளவு நம்முடைய ஆண்டவர் நேசிக்கிறவர் பாருங்க. ದೇವರು ಎಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ಇಲ್ಲಿ ನೋಡ್ರಿ. அவர் ಜಾತಿ ಮತ ವ್ಯತ್ಯಾಸ பார்க்கிற தேவன் அல்ல. ಅವರು ಜಾತಿ ಮತ ವ್ಯತ್ಯಾಸಗಳನ್ನು ನೋಡುವಂತ ದೇವರೇ ಅಲ್ಲ. ಕಟ್ಟು ಪಾಪ ಭಾರ ಸುಮಕರವர்களே, ಅವರು ಕಟ್ಟು ಭಾರಗಳನ್ನು ಹೊತ್ತುಕೊಳ್ಳುವವರು. என்னிடத்தில் வாருங்கள் என்று கூவி அழைக்கிற தேவன். ಎಲ್ಲರೂ ನನ್ನ ಬಳಿಗೆ ಎಂದು ಕೂಗಿ ಕರೆಯುವಂತ ದೇವರಾಗಿದ್ದಾನೆ. அவர் சொல்றாரு, ಅವರು ಹೇಳ್ತಾರೆ, ಅವರ ವಾರ್ತೆ சொல்லுது, ಅವರ ವಾಕ್ಯ ಹೇಳುತ್ತದೆ, சகல ஜனங்களே கைಕೊಟ್ಟಿ ದೇವನಿಗೆ ಮುಂಭಾಗ ಗಂಭೀರ ಸತ್ತಮಾய் ಆರ್ಪರಿಯುங்கள். ಸರ್ವ ಜನಾಂಗಗಳೇ ಚಪ್ಪಾಳೆಯನ್ನು ಹೊಡೆದು ಆರ್ಭಟದಿಂದ ದೇವರಿಗೆ ಜಯಧ್ವಜ ಮಾಡಿರಿ. ஹalleluya, ஹalleluya. இன்றைக்கு அன்பு திருச்சபை மக்களை பார்த்து கூட ஆண்டவருடைய வார்த்தை இப்படி சொல்லுகிறது. ನನ್ನ ಪ್ರೀತಿಯ ಸಭೆಯ ಮಕ್ಕಳನ್ನು ನೋಡಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. திருந்தாலும் சரி,
ಮನ ತಿರುಗಿದರೂ ಸರಿ, படிக்காவிட்டாலும் சரி, ನೀವು ಓದದಿದ್ದರೂ ಸರಿ, ஆண்டவருடைய ஆலயத்தில் வருவீர்கள் என்று சொன்னார். ನೀವು ದೇವರ ಆಲಯಕ್ಕೆ ಬರುವುದಾದರೆ தட்டி உற்சாகமாக ನೀವು ಕರಗಳನ್ನು ತಟ್ಟಿ ಉತ್ಸಾಹದಿಂದ தேவனை நீங்கள் ஆர்ப்பரிக்க வேண்டும். ದೇವರನ್ನ ಅರ್ಪಣೆ ಮಾಡಬೇಕು, நீங்கள் துதிக்க வேண்டும். ದೇವರನ್ನ ಸ್ತುತಿಸುವವರಾಗಿರಬೇಕು, நீங்கள் கொண்டாட வேண்டும். ದೇವರನ್ನೇ ಕೊಂಡಾಡುವವರಾಗಿರಬೇಕು, நீங்கள் ಉಯರ್ತಿ ಕಾಣ್ಬಿಕ வேண்டும். ದೇವರನ್ನೇ ನಿಮ್ಮ ಮೇಲೆತ್ತಿ ತೋರಿಸುವವರಾಗಿರಬೇಕು. ಯಾಕೆ ಅಂತ ಹೇಳುವಾಗ ಉನ್ನತಮಾನವರಾಗಿಯ ಅವರು ಉನ್ನತವಾಗಿರುವಾಗ ಕರ್ತರ್ ಭಯಂಕರಮಾನವರು, ನನ್ನ ದೇವರು ಭಯಂಕರವಾದವನು, ಭೂಮಿ எங்கும் ಭೂಲೋಕಗಳೆಲ್ಲ ಮಹತ್ವಮಾನ ರಾಜಾವುಮಾಯಿರುಕ್கிறார். ಆದಿ ರಾಜನಾಗಿದ್ದಾನೆ. ಕರಗಳನ್ನು ತಟ್ಟಿ ದೇವನಾಮನ ಮಹಿಮೆ ಪಡಿಸೋಣ. நாம் ஆராதிக்கிற நம்முடைய தேவன், ನಾವು ಆರಾಧನೆ ಮಾಡುವಂತ ನಮ್ಮ ದೇವರು அவர் உன்னதமானவர், ಅವರು ಉನ್ನತವಾದವರು, ಅವರು ಭಯಂಕರವಾದವನು, ಅವರು ಮಹತ್ವವಾದವನು, ಎಲ್ಲವற்றுக்கும் மேலாக ராஜாதி ராஜாவாக, ಎಲ್ಲಕ್ಕೂ ಮೇಲಾಗಿ ಆದಿ ಮಹಾರಾಜನಾಗಿದ್ದಾನೆ. ನೀವು ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿರಿ. ನೀವು ಇಂಥ ದೇವರನ್ನ ಆರಾಧನೆ ಮಾಡಬೇಕು. ನೀವು ಯಾಕೆ ಇವರಿಗೆ ಯಾಕೆ ನೀವು ಇವರು ಆರಾಧನೆ ಮಾಡಬೇಕು? ಯಾಕೆ ಅಂತ ಹೇಳುವಾಗ ಆತನು ರಾಜಾದಿ ರಾಜನಾಗಿದ್ದಾನೆ. ಹಲ್ಲೆಲೂಯಾ. ಆತನೊಬ್ಬನೇ ಎಲ್ಲ ಸ್ತುತಿಗೆ ಯೋಗ್ಯನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಹಲ್ಲೆಲೂಯಾ ಹೇಳೋದಿಲ್ಲ? ಉತ್ಸಾಹದಿಂದ ಸಂತೋಷದಿಂದ ಹೇಳಿರಿ. ನಿಮಗೆ ಪಾಡುಗಳು ಉಂಟು, ನಿಮಗೆ ಉಪದ್ರವಗಳು ಉಂಟು, ನಿಮಗೆ ಸಮಸ್ಯೆಗಳು ಉಂಟು, ನಿಮಗೆ ರೋಗ ಉಂಟು. ಇವುಗಳ ಮಧ್ಯದಲ್ಲೂ ಸಹ ನಿಮ್ಮನ್ನು ಆಲಯಕ್ಕೆ ತಂದಾತನು. ನಿಮಗೆ ಇಂಥ ಅದ್ಭುತ ಮಾಡಿದನು, உதவி ನಿಮಗೆ செய்தார். ಹಾಡಲು ಸಹಾಯ ಮಾಡಿದನು. ಜನಗಳோடு ಅಮರ ಉದವಿ ದೇವರ செய்தார். ಜನರ ಮಧ್ಯದಲ್ಲಿ ಅವರು ಮಹಾದೇವರಲ್ಲ. ಹಲ್ಲೆಲೂಯಾ. அவர் வல்லமையுள்ளவர், ಅವರು ಬಲವುಳ್ಳಂತ ದೇವರು. ஹalleluya. ಹಲ್ಲೆಲೂಯಾ. என்னத்துக்குங்க பாடணும்? ಯಾಕ್ರಿ ಆಡ್ಬೇಕು? வாரம் வாரம் பாடுறேன், ಬರವಾರ ಆಡ್ತೀನಿ, நாளைக்கு பாடுறேன், ನಾನು ನಾಡಿದ ಹಾಡ್ತೀನಿ, பாத்துக்கலாங்க. ನಾನು ನೋಡ್ಕೊಳ್ತೀನಿ. என்னென்னவோ ಮೊಬೈಲ್ ಪಾಪಾಂಗ, ಏನೇನೆಲ್ಲ ಮೊಬೈಲ್ ಅಲ್ಲಿ ನೋಡ್ತೀರಾ. ವರ್ಷಿಪ್ ಆಗ ಮಾಟಾಂ. ಒಂದು ಹಾಡನ್ನು ವರ್ಷಿಪ್ ಆರಾಧನೆ ಮಾಡೋದಿಲ್ಲ, ಒಂದು ಹಾಡನ್ನ ಹಾಡೋದಿಲ್ಲ, ಪ್ರಸಂಗ ಕೇಳೋದಿಲ್ಲ, ಒಂದು ಪ್ರಸಂಗವನ್ನ ಕೇಳೋದಿಲ್ಲ. கேட்டதான புதிய காரியங்கள் உங்களுக்குள் தோன்றும். ಕೇಳಿದ್ರೆ ಮಾತ್ರ ತಾನೇ ಹೊಸ ಕಾರ್ಯ ನಿಮ್ಮಲ್ಲಿ ಉಂಟಾಗುತ್ತದೆ. ಮೊಬೈಲ್ வந்து ಮೊಬೈಲ್ ನೋಡಿದ್ರೆ நல்லா இருக்கிறதுக்கும் உதவும், நாசமா போறதுக்கும் ಅದು ಚೆನ್ನಾಗಿರೋದಕ್ಕೂ ಸಹಾಯವಾಗಿದೆ, ನಾಶವಾಗೋದಕ್ಕೂ ಸಹಾಯವಾಗಿದೆ. நல்ல விதமா பயன்படுத்துங்க, ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿರಿ. நல்ல ವಿಧத்துல ಅದು ಕೊಂಡು ಹೋಗು. ಒಳ್ಳೆ ರೀತಿ ನಿಮ್ಮನ್ನ ತೆಗೆದುಕೊಂಡು ಹೋಗುವಂತದ್ದಾಗಿರುತ್ತದೆ. ಕಾರ್ಯங்களுக்கு பயன்படுத்துங்க. ಬೇಡದೇ ಇರುವ ಕಾರ್ಯಕ್ಕೆ ಉಪಯೋಗಿಸುವುದಾದರೆ வழியில தான் உங்களை கொண்டு போகும். ನಿಮಗೆ ಬೇಡದೇ ಇರುವಂತ ದಾರಿಯಲ್ಲೇ ಕರೆದುಕೊಂಡು நம்முடைய ஆண்டவர், ನಮ್ಮ ದೇವರು, அவர் உன்னதமானவர். ಅವರು ಪರಲೋಕದ ದೇವರಾಗಿದ್ದಾನೆ. ಭೂಲೋಕத்தில் உள்ளவர்கள் ಅವரை துதிக்க வேண்டும். ಆದ ಕಾರಣ ಭೂಲೋಕದಲ್ಲಿ ಇರುವ நம்முடைய ஆண்டவர் பயங்கரமானவர் ஆகையினால் துதிக்க வேண்டும். ನಮ್ಮ ದೇವರು ಭಯಂಕರವಾಗಿರುವ ಕಾರಣ நம்முடைய ஆண்டவர் மகத்துவமானவர் ஆகையினால் துதிக்க வேண்டும். ನಮ್ಮ ದೇವರು ಪರಾತ್ಪರನಾಗಿರುವುದ ಕಾರಣವಾಗಿ ಸ್ತುತಿಸಬೇಕು. ஹalleluya, 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 ஹalleluya. ಜನங்கள் நமக்கு வசப்படுத்தி, ಜನರು ನಮಗೆ ಅಧೀನಪಡಿಸಿ, ಶಾದಿಗಳು நம்முடைய பாதங்களுக்கு கீழ்ப்படுத்துவார். ಪರಕುಲಗಳನ್ನ ನಮ್ಮ ಪಾದದ ಕೆಳಗೆ ಹಾಕ್ತಾನೆ. ಜನங்களை நமக்கு வசப்படுத்தி கொடுப்பார். ಜನರನ್ನ ನಮ್ಮ ವಶಪಡಿಸ್ತಾನಂತೆ. நீங்க ஊழியம் செஞ்சாதானே தெரியும். ನೀವು ಸೇವೆ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಆತ್ಮಮಕ್ಕಳை ಆದಾಯಪಡಿಸக்கூடிய அந்த தாகமுள்ளவர்களுக்கு தான் அது தெரியும். ಆತ್ಮ ಆದಾಯ ಮಾಡುವವರಿಗೆ ಮಾತ್ರನೇ ಆ ದಾಹ ಗೊತ್ತಾಗುತ್ತದೆ. ಆಂಡವரை ಗಂಭೀರಿತು ಪಾಡುವ ಎಂದು சொன்னார். ದೇವರನ್ನು ಗಂಭೀರದಿಂದ ಹಾಡುವುದಾದ್ರೆ, ತುದಿಪ ಎಂದು சொன்னார். ದೇವರನ್ನು ಸ್ತುತಿಸುವುದಾದ್ರೆ ಜನங்களை தேவன் ಉನ್ವಸமாக ಕೊಡುಪಾರ್. ಜನರನ್ನ ದೇವರು ನಿನ್ನ ವಶವಾಗಿ ಕೊಡುವವನಾಗಿದ್ದಾನೆ. ಮಾತ್ರವಲ್ಲ, ಅದು ಮಾತ್ರವಲ್ಲದೆ நம்முடைய பாதங்களுக்கு கீழ்ப்படுத்துவார் என்று வேதம் ನೋಡಿ, ನಮ್ಮ ಪಾದದ ಕೆಳಗೆ ಹಾಕುವವನಾಗಿರುತ್ತಾನೆ. உனக்கு துதிக்க விருப்பம் இல்ல, ನಿಮಗೆ ಸ್ತುತಿಸಲು ಇಷ್ಟ ಇಲ್ಲ, விருப்பம் இல்ல, ಸ್ತೋತ್ರ ಮಾಡಲು ಇಷ್ಟ ಇಲ್ಲ, பாடுமா பாಡ விருப்பம் இல்ல, ಹಾಡಮ್ಮ ಅಂತ ಹೇಳಿದಾಗ ಹಾಡಲು ಇಷ್ಟ ಇಲ್ಲ, ಮಹಿಮೆಪಡುತ್ತ ವಿರುಪಂ ಇಲ್ಲ, ದೇವರನ್ನು ಮಹಿಮೆ ಪಡಿಸಲು ಇಷ್ಟ ಇಲ್ಲ. அப்புறம் எப்படி ஜனங்களை உனக்கு கீழ்ப்படுத்துவார்? ಹೇಗೆ ಜನರು ನಿನಗೆ ಅಧೀನಪಡಿಸ್ತಾರೆ? ஒருத்தருக்கு ஒரு சிலருக்கு வந்து எப்பவுமே மேல இருக்கணும், ಕೆಲವರಿಗೆ ಯಾವಾಗ್ಲೂ ಅವ್ರ ಮೇಲೇನೆ ಇರಬೇಕು. நல்லதுதான், ಒಳ್ಳೆಯದೇ, நல்ல யோசனை தான், ಒಳ್ಳೆ ಆಲೋಚನೆನೇ. ஆண்டவர் மேன்மையானவர், ನನ್ನ ದೇವರು ದೊಡ್ಡವನು, ವಾಸಿತದ போல அவர் ಮಹತ್ವಮಾನவர், ಓದಿದಂತೆ ಅವರು ಭಯಂಕರನಾಗಿದ್ದಾನೆ. ನೀங்களும் ನಾನು ಕೂಡ அப்படித்தான் இருக்கணும். ಅವರ ಮಕ್ಕಳಾಗಿರುವಂತ ನೀವು ನಾವು ಆ ರೀತಿಯಾಗಿ ಇರಬೇಕು. ಆದ್ರೆ ಯಾವಾಗ ಇರಲು ಸಾಧ್ಯ? உன் முழு உள்ளத்தோடு அவரை துதிக்கிறாய், ಯಾವಾಗ ನೀನು ಪೂರ್ಣ ಹೃದಯದಿಂದ ಸ್ತುತಿಸುವಾಗ, மனதோடு ஆராதிக்கிறாய், ಯಾವಾಗ ಪೂರ್ಣ ಹೃದಯದಿಂದ ಸ್ತುತಿಸುವಾಗ ಮಾತ್ರವೇ ஆண்டவர் உனக்கு முன்பதாக ஜனங்களை கீழ்ப்படுத்துவார் என்பதில் சந்தேகமே இல்லை. ಆಗ ಮಾತ್ರವೇ ಜನರನ್ನ ದೇವರು ನಿನ್ನ ಅಧೀನಪಡಿಸಲು ಸಾಧ್ಯ. ಪ್ರಿಯರೇ, ஹalleluya, 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 ஹalleluya. நமக்கு பிரியமான யாக்கோபின் சிறப்பான தேசத்தை, ನನಗೆ ಮೆಚ್ಚುಗೆಯಾದಂತ ಯಾಕೋಬನ ದೇಶದವರನ್ನ நமக்கு சுதந்திரமாக தெரிந்தளிப்பார். ನನಗೆ ಸ್ವಸ್ಥವಾಗಿ ನಿರ್ಣಯಿಸಿ ಕೊಡುವವನಾಗಿರುತ್ತಾನೆ. ತಟ್ಟಿ ಆಂಡವರಿಗೆ நன்றி ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ.
உமக்கு பிரியமான சிறப்பான ஒரு தேசத்தை ஆண்டவர் உனக்கு தர ವಿರುಪಮಾಗಿರುತ್ತಾರೆ. ನಿನಗೆ ಪ್ರಿಯವಾಗಿ ಮೆಚ್ಚುಗೆಯಾಗಿರುವಂತ ದೇಶವನ್ನ ದೇವರು ನಿನಗೆ ಸ್ವಸ್ಥವಾಗಿ ಕೊಡ್ತಾನೆ. ಯಾರಿಗೆಲ್ಲ ದೇಶ ವೇಣು, ಯಾರಿಗೆಲ್ಲ ದೇಶ ಬೇಕು, ಯಾರಿಗೆಲ್ಲ ರಾಜ್ಯ ವೇಣು, ಯಾರಿಗೆಲ್ಲ ರಾಜ್ಯ ಬೇಕು, ಯಾರಿಗೆಲ್ಲ ಐಶ್ವರ್ಯ ವೇಣು, ಯಾರಿಗೆಲ್ಲ ಐಶ್ವರ್ಯ ಬೇಕು, ಯಾರಿಗೆಲ್ಲ ಆಶೀರ್ವಾದ ವೇಣು, ಯಾರಿಗೆಲ್ಲ ಆಶೀರ್ವಾದ ಬೇಕು, ಉண்மையா வேணுமா? ನಿಜವಾಗಿ ಬೇಕಾ? ஆண்டவர் ஆராதிச்சு பாருங்க. ದೇವರನ್ನ ಆರಾಧಿಸಿ ನೋಡ್ರಿ. பூமியின் அது நிறைவும் கர்த்தருடையது. ದೇವರು ಅದರ ಸಂಪೂರ್ಣತೆ ದೇವರದ್ದು ಸ್ವಂತವಾದದ್ದು. வானத்தையும் பூமியும் உண்டாக்கினார். ಅವರೇ ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ದೇವರು. அவருடைய கரத்தில் இருக்கிறது. ಎಲ್ಲವೂ ಆತನ ಹಸ್ತದಲ್ಲಿದೆ. கொஞ்ச நாளைக்கு முன்னதாக நான் சீலோவாம் வுமென்ஸ் பைபிள் காலேஜ்ல படித்து கொண்டிருந்தேன். ಕೆಲವು ದಿನಗಳ ಹಿಂದಾಗಿ ನಾನು ಶೀಲೋಮ್ ಬೈಬಲ್ ಕಾಲೇಜಲ್ಲಿ ಓದುತ್ತಿದ್ದೇನೆ. ವೀಕೆಂಡ್ಸ್ வந்து நாங்க மார்க்கெட்டுக்கு போவோம். ಒಂದು ವೀಕೆಂಡ್ಸ್ ಅಲ್ಲಿ ಅವರು ಮಾರ್ಕೆಟ್ ಗೆ ಹೋಗ್ತಿದ್ರು. ಅங்க வந்து ಮಾಂಬಳಂ நிறைய ವಿக்கும். ಅಲ್ಲಿ ಮಾವಿನಕಾಯಿ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ. ಸೇಲತ್ತು ಮಾಂಬಳಂ ತಿಕ್ಕು ಮಾಂಬಳಂ. ನಿಮಗೆ ಗೊತ್ತಿರೋ ಸೇಲಂ ಮಾವಿನ ಹಣ್ಣು ಬಹಳ ರುಚಿ, ವೆರಿ ಟೇಸ್ಟಿ, ಬಹಳ ರುಚಿಕರವಾದಂತ ಮಾವಿನ ಹಣ್ಣು. அப்ப மார்க்கெட்டுக்கு போவாங்க. ಆ ಮಾರ್ಕೆಟ್ ಗೆ ಹೋದಾಗ என் கூட வந்து கன்னியாகுமரி, நாகர்கோயில், தூத்துக்குடி இந்த மாதிரி சில பிள்ளைங்கலாம் அங்க படிப்பாங்க. ಕೆಲವು ಪ್ರಾಂತ್ಯಗಳಲ್ಲಿರುವಂತ ಮಕ್ಕಳು ಅಮ್ಮವ್ರ ಜೊತೆಗೆ ಓದುತ್ತಿದ್ರು. பார்த்துட்டே இருப்பேன், அவங்க எல்லாம் பேசி வாங்குவாங்க. ಅವರು ಮಾತನಾಡುವಾಗ ಈ ಕೊಂಡ್ಕೊಳ್ಳುವಾಗ ಹಾಗೆ ನೋಡ್ತಿದ್ದೇನೆ. எனக்கு வந்து ಅದು ನ್ಯೂ ಎಕ್ಸ್‌ಪೀರಿಯನ್ಸ್. ಅದು ನನಗೆ ಹೊಸ ಅನುಭವ. நம்ம கடைக்கெல்லாம் போனதெಲ್ಲ எல்லாம் வீட்ல வந்துரும், நமக்கு தெரியாது. ನಾವು ಅಂಗಡಿಗೆಲ್ಲ ಹೋದದೆಲ್ಲ ನಮ್ಮ ಮನೆಗೆ ಎಲ್ಲ ಬರುತ್ತಿತ್ತು ನಮಗೆ. அவங்க ஏதாவது கம்மி பண்ணல அப்படி ಅದನ್ನ சொன்னா, ಅವರು ಏನಾದರೂ ಕಮ್ಮಿ ಮಾಡ್ಲಿಲ್ಲ ಅಂತ ಹೇಳುವಾಗ கூட வந்த சகோதரிகள் சொல்வாங்க, ನನ್ನ ಜೊತೆಗೆ ಬಂದಂತ ಸಹೋದರಿ ஐயா நீங்க என்ன இப்படி சொல்றீங்க? ಅಯ್ಯ ನೀವು ಏನು ಹೀಗೆ ಹೇಳ್ತೀರಾ? ಭೂಮಿಯ நிறைவும் கர்த்தருடையது, ಈ ಭೂಮಿಯ ಸಂಪೂರ್ಣತೆ ದೇವರದು, அவருடையது. ಈ ಮಾವಿನಕಾಯಿ ಅವರದು. நீங்க எங்களுக்கு கம்மಿ பண்ணி கொடுத்தீங்கன்னா ஆண்டவர் உங்க வியாபாரத்தை ஆசீர்வதிப்பார். ನೀವು ನಮಗೆ ಕಮ್ಮಿ ಮಾಡಿ ಕೊಟ್ರೆ ದೇವರು ನಿಮ್ಮ ವ್ಯಾಪಾರನ ಆಶೀರ್ವಾದ ಮಾಡ್ತಾನೆ. நான் சிரித்துக்கொண்டே அவர்களோடு கூட போவேன். ನಾನು ನಗುತ್ತಾ ಅವರ ಜೊತೆಗೆ ಹೋಗುತ್ತಿದ್ದೇನೆ. ஐயோ மாம்பழம் கூட ஆண்டவருக்குரியதுதான். ನೋಡ್ರಿ, ಮಾವಿನಕಾಯಿನ ದೇವರಿಗೆ ಸ್ವಂತವಾದದ್ದು. இயற்கையான ஒரு கனி பாருங்க. ಎಲ್ಲ ಪ್ರಕೃತಿಯಾದಂತ ಒಂದು ಫಲ ನೋಡ್ರಿ. ಅದು ಮನುಷ್ಯನಾಲ ಅಲ್ಲ, ಅದು ಮನುಷ್ಯನದಲ್ಲ. ஒரு வெசல்ஸ்னா மனுஷன் உருவாக்கப்பட்டது. ಒಂದು ಪಾತ್ರೆ ಮನುಷ್ಯನ್ ರೂಪಿಸುವಂತದ್ದು. ஆனா வெஜிடபிள் ஃப்ரூட்ஸ் சில காரியங்கள் பார்த்தீனா the natural things. ಒಂದು ತರಕಾರಿಗಳು ಹಣ್ಣುಗಳನ್ನು ನೋಡುವಾಗ ಅದೆಲ್ಲ ಒಂದು ಪ್ರಕೃತಿಯ ಕಾರ್ಯಗಳು. ஹalleluya, ஹalleluya. பூமியின் நிறைவும் கர்த்தருடையது. ಭೂಮಿಯ ಸಂಪೂರ್ಣತೆ ದೇವರದು. தேசத்தை ஆண்டவர் உனக்கு சுதந்திரமாக கொடுக்க விருப்பமாயிருக்கிறார். ದೇಶವನ್ನು ದೇವರು ನಿನಗೆ ಸ್ವತಂತ್ರವಾಗಿ ಕೊಡಲು ಬಯಸುತ್ತಾನೆ. உனக்கு சுதந்திரமாக கொடுக்க ಈ விருப்பமாயிருக்கிறார். ದೇಶವನ್ನು ದೇವರು ನಿನಗೆ ಸ್ವಸ್ಥವಾಗಿ ಕೊಡಲು ನಿರ್ಣಯಿಸುತ್ತಾನೆ. நீங்கள் பெற்றுக்கொள்ள விருப்பமானால் ನೀವು ಹೊಂದಿಕೊಳ್ಳಲು ಬಯಸುವುದಾದರೆ ஆண்டவரை துதிக்க வேண்டும். ದೇವರನ್ನು ಸ್ತುತಿಸಿರಿ. இந்த 4வது வசனம் கூட அப்படித்தான் சொல்கிறது. 4ನೇ ವಚನ ಸಹ ಆ ರೀತಿ ಹೇಳುತ್ತದೆ. 5வது வசனம் சொல்கிறது, ನೋಡ್ರಿ 5ನೇ ವಚನ நீ ಹೇಳುತ್ತದೆ, தேவனை ஆர்ப்பரிப்போடும் ನೀ ದೇವರ ಜಯಘೋಷದಿಂದ சத்தத்தோடும் உயர்த்த வேண்டும் என்று சொல்லி, ತುತ್ತೂರಿ ಶಬ್ದದಿಂದ ಜಯಘೋಷ தேவனை ಮಾಡಿರಿ. போற்றி பாடுங்கள் என்று ದೇವರ சொல்கிறது. ಸ್ತುತಿ ಆರಾಧನೆ நம்முடைய ಮಾಡಿರಿ. ராஜாவை போற்றி பாடுங்கள் என்று ನನ್ನ சொல்கிறது. ಅರಸನನ್ನು ಕೀರ್ತಿಸಿರಿ, தேவன் ಕೀರ್ತಿಸಿರಿ பூமி ಎಂಬುದಾಗಿ ಹೇಳ್ತದೆ. அனைத்திற்கும் ராஜா. ನನ್ನ ದೇವರ ಭೂಮಿಗೆ ಎಲ್ಲದಕ್ಕೂ கருத்துடனே ರಾಜ. அவரை போற்றி பாடுங்கள். ಎಲ್ಲಾ ಕರಗಳನ್ನು ತಟ್ಟಿ ಅದನ್ನು ಏನೋ ದಾನೋ ಸಂಕೀರ್ತಿಸಿರಿ. ಎಂದು ಅಲ್ಲ ಏನೋ ಪ್ರಿಯಮಾನವರೇ, ಹಾಗೆ ಹೀಗೆ ಅಂತ ಅಲ್ಲ ಪ್ರಿಯರೇ, கருத்துடன் அவரை போற்றி ನೀವು பாட ಬಲದಿಂದ வேண்டும். ಆತನನ್ನು ಆರಾಧನೆ கருத்துடன் ಮಾಡಬೇಕು. அவரை துதிக்க ನೀವು வேண்டும். ಅರ್ಥಪೂರ್ವಕವಾಗಿ கருத்துடன் ಆರಾಧಿಸಬೇಕು. அவரை ஆராதிக்க ನೀವು வேண்டும். ಭಯದಿಂದ ಆತನನ್ನು ಆರಾಧನೆ ಮಾಡಬೇಕು. நீங்க அப்படி செய்வீங்கன்னு சொன்னா ನೀವು ಆ ರೀತಿಯಾಗಿ ಮಾಡುವುದಾದ್ರೆ கர்த்தர் இந்த பூமியை சுதந்திரமாக உங்களுக்கு கொடுப்பார். ದೇವರು ಈ ಭೂಮಿಯನ್ನು ಸ್ವಸ್ಥವಾಗಿ ನಿಮಗೆ ಅನುಭವಿಸಲು ஹalleluya, ಹalleluya, ஹalleluya, ಹalleluya, ஹalleluya. ಹalleluya. ஆண்டவருடைய ஆலயத்துக்கு வந்திருக்கிற உங்கள் யாவரையும் நான் கேட்டுக்கொள்கிறது என்னவென்று ನನ್ನ சொன்னார், ಆಲಯಕ್ಕೆ ಬಂದಿರುವಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುವುದೇನೆಂದ್ರೆ தேவனை நன்றாக நீங்கள் ஆராதிக்க வேண்டும். ದೇವರನ್ನು ಚೆನ್ನಾಗಿ ನೀವು ಆರಾಧನೆ ಮಾಡಬೇಕು. நன்றாக பாட வேண்டும். ನೀವು ಚೆನ್ನಾಗಿ ಆಡಬೇಕು, துதிக்க வேண்டும். ಚೆನ್ನಾಗಿ ಸ್ತುತಿ நீங்க ಮಾಡಬೇಕು. பாடுறத பார்த்து பக்கத்துல உள்ளவங்க பாட ನೀವು ஆரம்பிச்சு, ಹಾಡೋದು ನೋಡಿ ಪಕ್ಕದಲ್ಲಿರೋ நீங்க கை தட்டத பார்த்து பக்கத்துல உள்ளவங்க கை தட்ட ஆரம்பிச்சு, ಕೈ ತಟ್ಟೋದು ನೋಡಿ ಪಕ್ಕದಲ್ಲಿ ಸಹ ಉತ್ಸಾಹದಿಂದ ಕೈ ತಟ್ಟುವವರಾಗಿರ್ಬೇಕು. அப்படியே இன்னைக்கு தான் பசியும் பட்டினியுமா சர்ச்சுக்கு வந்துக்கிற மாதிரி இருக்க கூடாது. ಇವತ್ತೇ ಹಸಿವೆಯಿಂದ ಏನೋ ಇಲ್ದೇ ಇರೋರಾಗಿ ಬರಬಾರ್ದು. உண்மையா உபாச வரங்கெல்லாம் உற்சாகத்தோட தான் இருக்கிறாங்க. ನಿಜವಾಗಿ ಉಪವಾಸದಿಂದ ಬರೋ ಬಹಳ ಉತ್ಸಾಹದಿಂದ ಇರ್ತಾರೆ. நேத்து இருந்த மீன் குழம்பு பரட்டி காலையில சாப்பிட்டு வந்தவங்க எல்லாம் ஒரு மாதிரி தான் இருக்காங்க. ನಿನ್ನೆ ಇದ್ದಂತ ಮೀನು ಸಾರನ್ನ ತಿಂದು ಬಂದವರು ಇವತ್ತು ಬಹಳ ಸಪ್ಪಗಾಗಿರ್ತಾರೆ. ஆண்டவரை துதியுங்கள், ஆராதியுங்கள். ದೇವರನ್ನು ಸ್ತುತಿಸಿರಿ, ಆರಾಧನೆ ಮಾಡಿ ஆண்டவருடைய ஆசீர்வாதத்தை பெற்றுக்கொள்ளுங்கள். ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳಿ. God bless you all.